ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆಲ್ಲರೂ ಸ್ವಾಗತ ಸುಸ್ವಾಗತ. ತುಂಬ ದಿನದ ನಂತರದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಒಂದು ತುಂಬ ಕಡಿಮೆ ಪ್ರೈಸಲ್ಲಿ ಮನೆಯನ್ನು ತೆಗೆದುಕೊಂಡು ಬಂದಿರೋವಂಥದ್ದು. ಇದು ನೋಡಿ ತುಂಬ ಜನ ನಂಬರ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ಅದೇ ಮನೆಯ ಒಂದು ಗೃಹ ಪ್ರವೇಶ ಆಗ್ತಾಯಿದೆ ನೋಡಿ. ನಾನು ವಿಡಿಯೋ ಹಾಕಿದ ತಕ್ಷಣವೇ ಗೊತ್ತಿಲ್ಲ ನನಗೆ, ಫಸ್ಟೇ ಅವ್ರು ನೋಡಿದ್ರು ಅಂತೇಳಿ. ಏನು ನೀವು ನಂಬರ್ಸ್ ಕೇಳ್ತಾ ಇದ್ರಲ್ವ ಮೇಡಮ್, ಇದು ನಂಬರ್ ಕೊಡಿ ಅಂಥೇಳಿ ನಾವು ವಿಡಿಯೋ ಹಾಕಿದ ತಕ್ಷಣವೇ ಅವ್ರು ಹೋಗಿ ತೊಗೊಂಡಿದ್ದಾರೋದು ನಮಗೆ ಗೊತ್ತಿಲ್ಲ. ಆದರೆ ಅವರು ಇವಾಗೇನು ನಮಗೆ ತೋರಿಸ್ತಾ ಇದ್ರು ಅಲ್ವಾ, ಫೋನ್ ನಂಬರ್ ಕೊಡಿ ಅಂದಾಗ ನಾನು ಸುಳ್ಳು ಹೇಳ್ತಾ ಇಲ್ಲ, ಅದು ಮನೆ ಸೇಲಾಗಿ ಗೃಹ ಪ್ರವೇಶ ಕೂಡ ಮಾಡ್ತಾಯಿದ್ದೆ ನೋಡಿ ಅಂಥೇಳಿ ಒಂದು ಕ್ಲಿಪ್ಪಿಂಗನ್ನು ಕಳಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂತಂದರೆ ಯಾರಿಗೋ ಒಬ್ರಿಗಾಗಲಿ ಒಳ್ಳೆಯದಾದರೆ ಅಷ್ಟೇ ಅಲ್ವ ನಮಗೆ ಬೇಕಾಗಿರೋದು. ವಿಡಿಯೋ ಮುಖಾಂತರ ಆಯಿತು, ಇಲ್ಲ ಅವರು ಡೈರೆಕ್ಟಾಗಿ ಹೋಗಿ ಮಾಡಿಕೊಂಡ್ರು, ಅದು ಬೇರೆ ಕತೆ. ಆದರೆ ಅವ್ರಿಗೆ ಒಳ್ಳೆ ಚೆನ್ನಾಗಿರೋವಂಥದ್ದೊಂದು ಕಡಿಮೆ ಬಜೆಟಲ್ಲಿ ಒಂದು ಮನೆ ಸಿಕ್ತಲ್ವ, ಅದೇ ನನಗೊಂದು ಖುಷಿ ಅಂತಲೇ ಹೇಳಬಹುದು. ಇದು ನೋಡಿ ಅಪಾರ್ಟ್ಮೆಂಟ್ ಅಂತಲೇ ಹೇಳಬಹುದು. ಇಲ್ಲಿ ನಾನು ನಂಬರ್ ಕೂಡ ಹಾಕಿದ್ದೀನಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಬಾಡಿಗೆಗೂ ಇದೆ, ಪ್ಲಸ್ ಮತ್ತು ಇದು ಏನಂದರೆ ಫ್ಲಾಟು ಸೇಲ್ಗೂ ಇದೆ, ಮತ್ತು ಲೀಸ್ಗೂ ಕೂಡ ಕೊಡ್ತಾರೆ ಅನ್ನೋವಂಥ ಮಾಹಿತಿ ನನಗಿತ್ತು. ಹಾಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟನ್ನು ಓನರ್ ನಂಬರ್ 2 ಹಾಕಿದ್ದಾರೆ, ನೀವು ಡೈರೆಕ್ಟಾಗಿ ಓನರ್ನ ಕೇಳಬಹುದು. ಒಳಗಡೆ ಮನೆಗಳ ವಿಡಿಯೋ ಅವರು ಏನು ಹೇಳಿಲ್ಲ. ನೀವು ಖಂಡಿತವಾಗ್ಲೂ ಅವ್ರ ಪ್ರೈಸ್ ಕೂಡ ಹೇಳಿಲ್ಲ, ಯಾಕಂದರೆ ಫೋನ್ ನಂಬರ್ ಮೆನ್ಷನ್ ಮಾಡಿರೋದ್ರಿಂದ. ಇವಾಗ ನಾನೊಂದು ಪ್ರೈಸನ್ನು ಹೇಳೋದು, ಅವ್ರು ನಿಮಗೆ ಇನ್ನೊಂದು ಪ್ರೈಸನ್ನು ಹೇಳೋದು ಅದೆಲ್ಲ ಬೇಡ ಮೇಡಮ್, ನಾವೇ ಮಾತಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದಾಗಿರೋವಂಥದ್ದು. ಇದು ಪ್ಲೇಸ್ ಎಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಇದು ಬಂದು ನಿಮಗೆ ಈ ಒಂದು ಮೇಡಳ್ಳಿ ಅಂತ ಏನು ಕರೀತಾರೋ ಬಿಗ್ ಡೇ ಆಸುಪಾಸು ಬರೋವಂಥದ್ದು. ಇದು ಕೆ ಆರ್ ಪುರಮಿಂದ ಒಂದು 2ನೇ ಸ್ಟಾಪು 3ನೇ ಸ್ಟಾಪು ಆ ಥರ ಇರ್ಬೋದು. ಕೆ ಆರ್ ಪುರಂ ಹತ್ತಿರನೇ ತುಂಬ ಚೆನ್ನಾಗಿರುವಂಥದ್ದು. ಇನ್ನೂ ಕೆಲಸ ನಡೀತಾ ಇದೆ ನೋಡಿ. ಇದು ಔಟ್ಸೈಡಿಂದ ಈ ಥರ ಕಾಣುವಂಥದ್ದು. ಅವ್ರು ಸ್ವಲ್ಪ ವೀಡಿಯೋನ ಕಳಿಸಿದ್ದಾರೆ, ತುಂಬ ವೀಡಿಯೋ ಏನು ಅವರು ಕಳಿಸ್ಲಿಲ್ಲ. ಹಾಗಾಗಿ ಅವ್ರು ಎಷ್ಟು ವೀಡಿಯೋನ ಕಳಿಸಿದ್ದಾರೆ, ಹಾಕಿ ಮೇಡಮ್ ಅಂತ ಅವ್ರು ಒಂದು 4-5 ದಿವಸದಿಂದ ಅಂತಲೇ ಇದ್ದರು. ವಿಡಿಯೋ ಬಂದೇ ಇಲ್ಲ ಅಂಥೇಳಿ. ಸರಿ ಆಯಿತು ಅಂಥೇಳಿ ಅವ್ರು ಎಷ್ಟು ಕಳಿಸಿದಾರೋ ಅಷ್ಟಕ್ಕೆ ನಾನು ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ನ ನಾನು ಜೆನ್ಯೂನಾಗಿ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳಬಹುದು. ಇದು ನಿಮಗೆ ಈ ಏರಿಯಾ ಅಂದರೆ ತುಂಬ ಕಾಮಾಗಿದೆ. ಒಂದು ಏನಂತಂದರೆ ಗಾಡಿಗಳ ಸೌಂಡ್ ಆಯಿತು, ಇದೇ ಗಾಡಿಗಳ ಸೌಂಡ್ ಇಲ್ಲ ಅಂತಲ್ಲ, ಆದರೆ ಇಲ್ಲಿ ನಿಮಗೆ ಅಷ್ಟೊಂದು ತುಂಬ ಗಾಡಿ ವೆಹಿಕಲ್ಸ್ ಆಗಿರ್ಬೋದು, ಅಷ್ಟೊಂದೆಲ್ಲ ಸೌಂಡೆಲ್ಲ ಏನೂ ಬರೋದಿಲ್ಲ. ತುಂಬ ಫುಲ್ಲಾಗಿ ಒಂದು ಮೈಂಡ್ ರಿಲೀಫಾಗಿ ಇರಬಹುದು. ತುಂಬ ಚೆನ್ನಾಗಿದೆ. ಸಿಟಿಗೆ ಹತ್ತಿರವಾಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರೇ ಬಂದು ಸಹ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಅವರು ನೀವು ಒಂದು ಸತಿ ಹಾಕಿ ವಿಡಿಯೋನ ಅಂತ ಹೇಳಿದರು. ಈ ಮನೆಯೂ ನೋಡಿ, ನಾನು ಫಸ್ಟು ನಿಮಗೆ ತೋರಿಸಿದ್ದೆ. ಈ ಮನೆ ಸೇಲ್ ಆಗಿದೆ ಅಂತೇಳಿ ಹೇಳಿದರು. ಆದರೆ ಈ ಮನೆ ಏನು ಅವ್ರಿಗೆ ಲೋನ್ ರಿಶ್ಯೂಡ್ ಏನೋ ಒಂದು ಪ್ರಾಬ್ಲಮ್ಸ್ ಆಗಿ ಈ ಮನೆ ಕೂಡ ನಿಮಗೆ ಮತ್ತೆ ಸೇಲ್ಗೆ ಬಂದಿರೋ ಅಂಥದ್ದು. ಇದರ ಪ್ರೈಸ್ ಬಂದು ಬರೀ 30 ಲಕ್ಷ. ಇದು ಮೆಜರ್ಮೆಂಟ್ ಎಷ್ಟಿದೆ ಅಂತಂದರೆ 820 ಮೆಜರ್ಮೆಂಟ್ ಇದೆ. ಇದು ಲೊಕೇಟ್ ಆಗಿರೋವಂಥದ್ದು ಬಂದು ಟಿ ಸಿ ಪಾಳ್ಯ ಅಂತೀವಲ್ವಾ, ಟಿ ಸಿ ಪಾಳ್ಯದ ಹತ್ರಕ್ಕೆ ಬರೋವಂಥದ್ದು. ಟಿ ಸಿ ಪಾಳ್ಯದ ಹತ್ರಕ್ಕೆ ಕಿತ್ತಕನೂರು ಬರುತ್ತೆ. ಸೊ ಟಿ ಸಿ ಪಾಳ್ಯನೇ ಅಂತ ಕರೆಯೋವಂಥದ್ದು. ಗಾರ್ಡನ್ ಸಿಟಿ ಅಕ್ಕಪಕ್ಕದಲ್ಲಿ ಬರೋವಂಥ ಒಂದು ಪ್ಲೇಸ್ ಅಂತಲೇ ಹೇಳಬಹುದು. ಮತ್ತು ಈ ಮನೆ ಯಾರಿಗಾನ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಹೇಳಿ, ನಾನು ಈ ಮನೆಗೆ ನಂಬರನ್ನು ಬೇಕಿದ್ರೆ ಕೊಡ್ತೀನಿ. ಇದು ಬಂದು 30 ಲ್ಯಾಕ್ಸು 820 ಸ್ಕ್ವೇರ್ ಫೀಟಲ್ಲಿ ಇರೋವಂಥದ್ದು. ಇದು ಬಂದು ಸಿಂಗಲ್ BHK ಆಗಿರುತ್ತೆ. ಕಾರ್ ನಿಲ್ಸೋದಕ್ಕೆ ಪಾರ್ಕಿಂಗ್ ಕೂಡ ಇದೆ. ಔಟ್ಲುಕ್ ಬಂದು ಈ ರೀತಿಯಾಗಿ ಇರೋವಂಥದ್ದು. ತುಂಬ ಚೆನ್ನಾಗಿರೋ ಮನೆ ಅಂತಲೇ ಹೇಳಬಹುದು. ಮೇಲೆಗಡೆಗೆ ಮತ್ತೆ ಒಂದು ಸಿಂಗಲ್ ಬೆಡ್ರೂಮು ಕೂಡ ಇದೆ. ಇದು ಮನೆ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಏನೂ ಇಲ್ಲ ಅಂದರೆ ಒಂದು 2ರಿಂದ 3 ವರ್ಷದ ಮನೆ ಅಂತಲೇ ಹೇಳಬಹುದು. ಇವಾಗ ಆಲ್ರೆಡಿ ವಾಸವಾಗಿದ್ದಾರೆ, ನೀವು ನೋಡಬಹುದು. ಈ ಮನೆ ಮತ್ತೆ ಸೇಲ್ಗೆ ಬಂದಿದೆ. ಯಾರಿಗಾನ ತೆಗೆದುಕೊಳ್ಳುವಂಥ ಆಸಕ್ತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಟಿ ಸಿ ಪಾಳ್ಯದ ಹತ್ರ ಈ ಕೆ ಆರ್ ಪುರಂ ಏನು ಹತ್ತಿರದಲ್ಲಿ ಬರೋವಂಥ ಬರೀ 30 ಲ್ಯಾಕ್ಸ್ಗೆ ಇರುವಂಥ ಔಟ್ಫಿಟ್ ಬಂದು ಈ ರೀತಿಯಾಗಿದೆ ಈ ಮನೆಯದು. ನಾನು ಈ ಮನೆ ವಿಡಿಯೋ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ.
ಆವಾಗ ಅವರು ಸೇಲ್ ಆಗಿದೆ ಅಂತ ಹೇಳಿದರು. ಬಟ್ ಆದರೆ ಇವಾಗ ಲೋನು ಪ್ರಾಬ್ಲಮ್ದಿಂದ ಅದು ಸೇಲ್ ಆಗಿಲ್ವಂತೆ. ಹಾಗಾಗಿ ಮತ್ತೆ ಅವರು ಹಾಕಿ ಮೇಡಮ್ ವಿಡಿಯೋನ ಅಂತ ಹೇಳಿದ್ದಾರೆ. ಈ ಮನೆದು TC ಪಾಳ್ಯ ಮನೆ ಅಂತ ಕೇಳಿದರೆ ನನಗೆ ಗೊತ್ತಾಗುತ್ತೆ. ಆವಾಗ ನಾನು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ. ಹಿಂದೆ ಇರುವಂಥದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಇದೆ. ಈ ಮನೆಯದು ಬೇರೆ, ಅದರದ್ದೇ ಬೇರೆ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಯಾರಿಗಾನ ಇಷ್ಟ ಇತ್ತು ಅಂತಂದರೆ ನೀವು ಪರ್ಚೇಸ್ ಮಾಡಬಹುದು. ಇದು ಬಂದು ಈ ಖಾತಾ ಇರುತ್ತೆ. ಇವಾಗ ಈ ಖಾತಾ ಇರೋದ್ರಿಂದ ನೀವು ಇವತ್ತೇ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬಹುದು. ಇದಕ್ಕೆ ತುಂಬ ಚೆನ್ನಾಗಿ ನೀರಿನ ವ್ಯವಸ್ಥೆ ಆಗಿರಬಹುದು. ಮತ್ತು ಮನೆ ಎಷ್ಟು ಚಿಕ್ಕದಾಗಿದ್ದರೂ ಕೂಡ ತುಂಬ ನೀಟಾಗಿ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಇರುವಂಥ ಮನೆ ಅಂತಲೇ ಹೇಳಬಹುದು. ಇದು ನೋಡಿ, ಅವರು ಏನು ಇವಾಗ ಮನೆ ಪಕ್ಕದಲ್ಲಿ ಒಂದು ಸ್ವಂತ ಅನ್ನೋವಂಥದ್ದು ಬರುತ್ತಲ್ವ, ಆ ಏರಿಯಾ ಅಂತಲೇ ಹೇಳಬಹುದು. ರೋಡೆಲ್ಲ ಈ ರೀತಿಯಾಗಿ ಇದೆ. ಅವರ ಮನೆಯ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಸಹ ಇರೋ ಅಂಥದ್ದು ಆಯಿತಾ. ಇದು ಬರೋ ರೋಡಲ್ಲಿ ಈ ರೀತಿಯಾಗಿ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ನಾನೇನು ವಿಡಿಯೋನ ತೆಗೆದುಕೊಳ್ಳೋದಕ್ಕೆ ಹೋಗಿಲ್ಲ. ಇದು ಅವ್ರ ಮನೆಯಿಂದ ರೋಡಿಂದ ಬರೋ ದಾರಿನಲ್ಲಿ ತೆಗೆದುಕೊಂಡಿರೋ ಅಂಥದ್ದು. ಇದು ಬಂದು ಒಂದು ಅಮ್ಮನವರ ದೇವಸ್ಥಾನ ಅಂತಲೇ ಹೇಳಬಹುದು. ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ. ಫಸ್ಟು ಅಪಾರ್ಟ್ಮೆಂಟ್ಗೂ ಇದಕ್ಕೂ ಏನು ತುಂಬ ದೂರ ಇಲ್ಲ, ವಾಕಬಲ್ ಡಿಸ್ಟೆನ್ಸ್, ಒಂದು 500 ಮೀಟ್ರ್ ಹೆಚ್ಚು ಕಡಿಮೆಯಲ್ಲಿ ಇರೋವಂಥ ಮನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಗೆ ಯಾರನ್ನ ಇಷ್ಟ ಆಯಿತು ಅಂತಂದರೆ ನೀವು ಖಂಡಿತವಾಗ್ಲೂ ಪರ್ಚೇಸನ್ನು ಮಾಡಬಹುದು. ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಹಾಗೆ ನಾವು ದಾರಿನಲ್ಲಿ ಬರ್ತಾ ರೋಡ್ ಯಾವ ರೀತಿಯಾಗಿದೆ, ಏರಿಯಾ ಯಾವ ರೀತಿಯಾಗಿದೆ ಅಂತ ಕೇಳ್ತಾ ಇದ್ರಲ್ವ, ಹಾಗೆ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಹೂವಿನ ಗಿಡ ಎಲ್ಲ ಹಾಕಿದ್ರು. ಹಾಗೆ ನಾನೊಂದು ವಿಡಿಯೋನ ಮಾಡಿಕೊಂಡೆ. ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 30 lakhsಗೆ ಯಾರಾನಿಗೇನ ಇಷ್ಟ ಇತ್ತು ಅಂತಂದರೆ ಇದು ಒಂದು TC ಪಾಳ್ಯದ ಹತ್ರ ಬರೋ ಅಂಥ ಒಂದು ಮನೆ ಅಂತಲೇ ಹೇಳಬಹುದು. ಖಂಡಿತವಾಗ್ಲೂ TC ಪಾಳ್ಯ ಮನೆ ಅಂತ ಹೇಳಿ ನಾನು ಖಂಡಿತವಾಗ್ಲೂ ನಿಮಗೆ ಲೊಕೇಶನನ್ನು ಶೇರ್ ಮಾಡ್ಕೊಳ್ತೀನಿ. ಇದು ದಾರಿನಲ್ಲಿ ಬರ್ತಾ ತುಂಬ ಗ್ರೀನರಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿಕೊಂಡು ನಮ್ಮ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್